ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಕಳೆದ 4 ದಿನಗಳಿಂದ ವಿಧಾನಸಭೆಯಲ್ಲಿ ವಿಪಕ್ಷಗಳು ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಬರದ ಚರ್ಚೆಗೆ ಅವಕಾಶ ಸಿಗದಿದ್ದಕ್ಕೆ ಕಾಂಗ್ರೆಸ್ ಈಗ ಕಿಡಿಕಾರಿದೆ. ವಿಪಕ್ಷಗಳ ಹೋರಾಟದ ಬಗ್ಗೆ ಕೈ ಶಾಸಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಕೈ ಶಾಸಕರು ಧರಣಿಯನ್ನ ನಡೆಸಿದ್ದಾರೆ. ಶಾಸಕ ಕುಣಿಗಲ್ ರಂಗನಾಥ್ ಸಂಗಮೇಶ್ವರಿಂದ ಧರಣಿಯನ್ನ ಕೈಗೊಳ್ಳಲಾಗಿದೆ. ಒಂದ್ ಕಡೆ ಕಳೆದ 4 ದಿನಗಳಿಂದ ಸದನದ ಒಳಗೂ ಹೊರಗೂ ಬಿಜೆಪಿಯವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬಿ ನಾಗೇಂದ್ರ ರಾಜೀನಾಮೆಯನ್ನ ಕೊಡಬೇಕು ಅಂತ. ರಾಜೀನಾಮೆ ಕೊಡೋವರೆಗೂ ಕೂಡ ನಾವು ಪ್ರತಿಭಟನೆಯನ್ನ ಕೈ ಬಿಡೋದಿಲ್ಲ ಅಂತ ವಿಪಕ್ಷಗಳು ಆಗ್ರಹ ಮಾಡಿದ್ವು. ಈ ಒಂದು ವಿಚಾರವನ್ನ ಖಂಡಿಸಿ ಕಾಂಗ್ರೆಸ್ನ ಶಾಸಕರು ವಿಧಾನಸೌಧದ ಹೊರಗೆ ಗಾಂಧಿ ಪ್ರತಿಮೆ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಒಂದ್ ಕಡೆ ರಾಜ್ಯದಲ್ಲಿ ಬರ ಆವರಿಸಿದೆ. ಈ ಸಂದರ್ಭದಲ್ಲಿ ಬರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಚರ್ಚೆಯನ್ನ ಮಾಡಬೇಕು, ಕಲಾಪವನ್ನ ವ್ಯರ್ಥ ಮಾಡಲಾಗ್ತಾ ಇದೆ ಪ್ರತಿಭಟನೆ ರೂಪದಲ್ಲಿ ಅಂತ ಕಾಂಗ್ರೆಸ್ನ ಶಾಸಕರು ಧರಣಿಯನ್ನ ಕೂತಿದ್ದಾರೆ. ಗಾಂಧಿ ಪ್ರತಿಮೆಯ ಮುಂಭಾಗದಲ್ಲಿ ಧರಣಿಯನ್ನ ಕೈಗೊಂಡಿರೋದು ಸಂಗಮೇಶ್ ಮತ್ತು ಕಾಂಗ್ರೆಸ್ನ ಇನ್ನೊಬ್ಬ ಶಾಸಕ. ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಕಳೆದ 4 ದಿನಗಳಿಂದ ಆಗ್ರಹ ಮಾಡ್ತಾ ಇದೆ. ಆದರೂ ಕೂಡ ಕಾಂಗ್ರೆಸ್ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ನಾವು ನಾಗೇಂದ್ರ ರಾಜೀನಾಮೆಯನ್ನ ಪಡೆಯೋದಿಲ್ಲ ಅಂತ ಹೇಳಿದೆ. ಹೀಗಾಗಿ ಎಲ್ಲಿವರೆಗೂ ರಾಜೀನಾಮೆಯನ್ನ ಕೊಡುವುದಿಲ್ಲ ಅಲ್ಲಿವರೆಗೂ ಕೂಡ ನಮ್ಮ ಪ್ರತಿಭಟನೆ ಮುಂದುವರಿಯುತ್ತೆ ಅಂತ ವಿಪಕ್ಷಗಳು ಆಗ್ರಹ ಮಾಡಿರೋದು. ರಾಜ್ಯದಲ್ಲಿ ಬರ ಆವರಿಸಿದೆ. ಆದರೂ ಕೂಡ ಈ ಕಲಾಪ ಪ್ರತಿದಿನ ವ್ಯರ್ಥ ಆಗ್ತಾ ಇದೆ. ಗಾಂಧಿ ಪ್ರತಿಮೆಯ ಮುಂಭಾಗದಲ್ಲಿ ಕಾಂಗ್ರೆಸ್ನ ಹಿರಿಯ ಶಾಸಕರು ಹಾಗೂ ಸಚಿವರು ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು. ಕಾರಣ ಬಿಜೆಪಿ ಹಾಗೂ ಜೆಡಿಎಸ್ ರವರು ಅಧಿವೇಶನದ ಸಮಯವನ್ನ ವ್ಯರ್ಥ ಮಾಡುತ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಅಧಿವೇಶನ ನಡೆಯೋದಕ್ಕೆ ಬಿಡುವಂತೆ ಕಾಣ್ತಿಲ್ಲ. ಇದರಿಂದ ಜನರಿಗೆ ಸಮಸ್ಯೆ ಆಗ್ತಿದೆ. ಜ್ವಲಂತ ಸಮಸ್ಯೆಗಳನ್ನ ಬಗೆಹರಿಸುವತ್ತ ನಾವು ಏನು ಪ್ರಯತ್ನ ಪಡ್ತಿದ್ದೇವೆ ಅದಕ್ಕೆ ಸಮಸ್ಯೆ ಆಗ್ತಿದೆ ಅಂತ ಹಿರಿಯ ಶಾಸಕರಾದ ಬಿಕೆ ಸಂಗಮೇಶ್ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತೇನೆ. ಸರ್, ಈಗ ಗಂಟ್ಲೆ ಒಣಗೋಯ್ತು. ಅಲ್ಲ, ಈಗ ನೀವು ಮಾಧ್ಯಮಗಳಿಗೆ ಮಾತಾಡಿ ಇಷ್ಟು ಗಂಟೆ ಒಣಗೋಗಿದೆ. ಬಿಜೆಪಿ ಅವರು ಮಾತ್ರ ಇವತ್ತಿಗೂ ಪ್ರತಿಭಟನೆ ಮುಂದುವರಿಸ್ತಾನೆ ಇದ್ದಾರೆ. ಅವರಿಗೆ ಸ್ವಲ್ಪ ಪ್ರಾಕ್ಟೀಸ್ ಇದೆ. ಮುಂಚೆಯಿಂದನೂ RSS ಬಂದವರಲ್ಲ, ಅವರಿಗೆಲ್ಲ ಪ್ರಾಕ್ಟೀಸ್ ಇದೆ. ನಾವು ಹೋರಾಟ ಮಾಡ್ಕೊಂಡ್ ಬಂದಿರೋದು ಕೆಲಸ ಮಾಡೋದ್ರ ವಿಚಾರದಲ್ಲಿ. ಇವರಂಗೆ ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡ್ಕೊಳಕ್ ಬಂದಿಲ್ಲ. ಜನರ ಅಭಿವೃದ್ಧಿಗೋಸ್ಕರ ನಾವು ರಾಜಕಾರಣ ಮಾಡಕ್ ಬಂದಿದ್ದೀವಿ. ಅವ್ರಿಗೂ ನಮಗೂ ಇದೇ ವ್ಯತ್ಯಾಸ. ಹೌದು, ಈಗ ನೀವು ಪ್ರತಿಭಟನೆ ಮಾಡ್ತಿರೋದು ಸಮಯ ವ್ಯರ್ಥ ಆಗ್ತಿದೆ ಅಂತ. ಇಲ್ಲಿ ಪ್ರತಿಭಟನೆ ನೀವು ಮಾಡೋದ್ರಿಂದ ಅವ್ರಿಗೆ ಸಂದೇಶ ತಲುಪುತ್ತಾ? ಸಂದೇಶ ತಲುಪುತ್ತೆ. ಈ ರೀತಿ ಶಾಸಕರು ಗಾಂಧಿ ಪ್ರತಿಮೆ ಮುಂದೆ ಪ್ರತಿಭಟನೆ ಮಾಡ್ತಾರೆ. ಉದ್ದೇಶ ನಾವು ಪ್ರತಿಭಟನೆಗೆ ಅಡ್ಡ ಸದನದಲ್ಲಿ ದೇವಾಲಯದಲ್ಲಿ ಸದನ ನಡೆಯಕ್ಕೆ ಬಿಡಲ್ಲ, ಅಡ್ಡಿಪಡಿಸ್ತಾ ಇದೀವಿ ಅಂತ ಗೊತ್ತಾಗುತ್ತೆ ಅಂತ ಹೇಳಿ ಈ ಅದ್ರ ಜೊತೆಗೆ ರಾಜ್ಯ ಜನತೆ ಗೊತ್ತಾಗಬೇಕು, 7 ಕೋಟಿ ಜನಗಳಿಗೂ ಗೊತ್ತಾಗಬೇಕು. ಸದನದಲ್ಲಿ ಮಾಡೋ ಉದ್ದೇಶ ಏನಂದ್ರೆ ಸಮಸ್ಯೆಗಳ ಪರಿಹಾರಕ್ಕೆ ಅವರವರ ಕ್ಷೇತ್ರದ ಶಾಸಕರ ಕ್ಷೇತ್ರಕ್ಕೆ ಪರಿಹಾರವನ್ನು ಕಂಡುಹಿಡಿದು ಅಭಿವೃದ್ಧಿ ವಿಚಾರದಾಗೆ. ಆದರೆ ಇವರು ಅಭಿವೃದ್ಧಿ ವಿಚಾರಕ್ಕೆ ಚರ್ಚೆ ಮಾಡಕ್ಕೆ ಬಿಡಲಿಲ್ಲ. ಕೇವಲ ನೆಪ ಸುಳ್ಳು ನೆಪ ಇಟ್ಕೊಂಡು ಇವತ್ತು ಇಂಥ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. ಬಿಜೆಪಿ ಜೆಡಿಎಸ್ ತರರಿಗೆ ದೇವರು ಬುದ್ಧಿ ಕೊಟ್ಟು ನಾಳೆ ಸದನ ನಡೆಯಕ್ಕೆ ಅವಕಾಶ ಮಾಡಿಕೊಡ್ಲಿ. ಯಾವ ಕಾರಣಕ್ಕೋಸ್ಕರ ರಾಜೀನಾಮೆ ಕೊಡಬೇಕು? ಇದು ಮಾನ್ಯ ಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಸಾಹೇಬ್ರವರ ವಿವೇಚನೆ ಬಿಟ್ಟಂತ ಕ್ಯಾಬಿನೆಟ್ ಇದು. ಆ ಕ್ಯಾಬಿನೆಟ್ ಅಲ್ಲಿ ಎಲ್ಲಾ ರೀತಿಯಲ್ಲೂ ಅವರು ತರಿಸಿ ಚಾರ್ಜ್ ಶೀಟ್ಗಳು ನೋಡಿ ಯಾವುದೇ ಆರೋಪಗಳು ಸಾಬೀತು ಆಗದೇ ಇರೋಂತ ಹಿನ್ನೆಲೆಯಲ್ಲಿ ಒಬ್ಬ ST ಸಮುದಾಯದಿಂದ ಬಂದಿರೋಂತ ಯುವಕ ಅಂತ ಹೇಳಿ ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಇವರು ಯಾವ ರೀತಿ ಸ್ಪಷ್ಟನೆ ಕೊಡೋದಲ್ಲ, ಅವರು ತಾನಾಗೆ ಆರೋಪಿ ಅಂತ ಹೇಳ್ಕೊಂಡು ಬಿಜೆಪಿ ರಾಜೀನಾಮೆ ಕೇಳೋದ್ರಲ್ಲಿ ಎಷ್ಟು ಸರಿ ಅನ್ನೋದನ್ನ ನೀವೆಲ್ಲ ಆಲೋಚನೆ ಮಾಡೋದು. ಕೇಂದ್ರದಲ್ಲಿ ಪ್ರತಿಭಟನೆ ಮೂಲಕ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಕಾಂಗ್ರೆಸ್ ಪಕ್ಷ ಪಡೀತು. ಅದೇ ಕಾರಣದಿಂದ ಇಲ್ಲಿ ನಾಗೇಂದ್ರ ರಾಜೀನಾಮೆ ಸಿಗೋವರೆಗೂ ಪ್ರತಿಭಟನೆ ಮುಂದುವರಿಸ್ತಾರೆ ಅನ್ನಿಸ್ತಾ ಇದೆಯಾ? ಅವ್ರು ಮಾಡಿರೋ ತಪ್ಪು ಸಾಬೀತಾಯ್ತಲ್ಲ, ಅದರಿಂದನೇ ಅವ್ರು ಕೊಡುವಂತದ್ದು ನೈತಿಕವಾದಂತ ಜವಾಬ್ದಾರಿ ತೆಗೆದುಕೊಂಡು ಕೊಟ್ಟರು ಅವರು. ಹಾಗಾದ್ರೆ ಇಲ್ಲೂ ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ರು, ಸಾಬೀತು ಅಲ್ಲ, ರಾಜೀನಾಮೆ ಕೊಟ್ಟು ಜೈಲ್ಗೂ ಹೋಗಿದ್ರು, ಸಾಬೀತು ಮಾಡಕ್ಕಾಗ್ಲಿಲ್ವಲ್ಲ. ನಾವು ರೆಡಿ ಇದೀವಿ. ಅವ್ರು ರಾಜೀನಾಮೆ ಕೊಟ್ಟಿದ್ದಾಯ್ತು, ಜೈಲ್ಗೂ ಕರ್ಕೊಂಡು ಹೋಗಿದ್ದಾಯ್ತು, ಎಲ್ಲೂ ಅವರು ಆರೋಪಿ ಅಂತ ಹೇಳಲಿಕ್ಕೆ ಎಲ್ಲೂ ಅವ್ರಿಗೆ ಸಾಕ್ಷಿ ಸಿಗದಾರೆ ಅಂತದ್ರಲ್ಲಿ ಇನ್ ಮುಂದಕ್ಕೆ ಇನ್ನೇನ್ ಮಾಡ್ಬೇಕು? ಇವ್ರಿಗೇನು ಅಲ್ಲಿ ಕಾಂಗ್ರೆಸ್ ಅವ್ರಿಗೆ ಅವಕಾಶ ಕೊಟ್ಟಿಲ್ಲ ನಮ್ಮಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಅಂತ ಹೇಳಿ
ದ್ವೇಷದಲ್ಲಿ ಕರ್ನಾಟಕದಲ್ಲಿ ನಿಲ್ಲಿಸಬೇಕು ಅಂತ ಹೊರಟಿರೋಂಥದ್ದು. ಇದು ಕೇಂದ್ರ ಬಿಜೆಪಿಯರ ವರಿಷ್ಠರ ಚಿಂತನೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಅಲ್ಲ, ಅದಕ್ಕೆ ಈಗ ಸ್ಪೀಕರ್ ಅವ್ರ ಹತ್ರ ನಾವು ಮನವೊಲಿಸ್ತಕ್ಕಂಥ ಕೆಲಸ ಸ್ಪೀಕರ್ ಅವ್ರಿಗೆ ಮಾಡ್ತಾ ಇದ್ದೀವಿ. ಸ್ಪೀಕರ್ ಅವ್ರು ಏನಂದ್ರೆ ಯಾವುದೇ ಅಹಿತಕರಕ್ಕೆ ಅವಕಾಶ ಕೊಡೋದು ಬೇಡ, ಚರ್ಚೆಗಳಾಗಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಸ್ಪೀಕರ್ ಅವ್ರು ಏನು ಕೂಡ ಬಿಗಿಯಾದಂತ ಕ್ರಮ ತಗೊಂತಾ ಇಲ್ಲ. ಈಗ ಬಿಗಿಯಾದಂತ ಕ್ರಮ ತಗೋಬೇಕು. ಯಾರಿಗೆ ಸದನದಲ್ಲಿ ಭಾಗವಹಿಸಲಿಕ್ಕೆ ಇಚ್ಛೆ ಇಲ್ಲ ಅವ್ರನ್ನ ಹೊರಗಡೆ ಹಾಕ್ಬಿಟ್ಟು ಸದನವನ್ನು ನಡೆಸಬೇಕು. ಈಗ ಇವತ್ತು ಪ್ರತಿದಿನ ಒಂದು 3-4 ದಿನ ನಾವು ನೋಡ್ತಿರೋದು ಅರ್ಧ ಗಂಟೆ ನಡೆಯುತ್ತೆ, 1 ಅವರ್ ಪೋಸ್ಟ್ಪೋನ್ ಆಗುತ್ತೆ, ಅರ್ಧ ಗಂಟೆ ನಡೆಯುತ್ತೆ, ಮತ್ತೆ ಪೋಸ್ಟ್ಪೋನ್ ಆಗುತ್ತೆ. ನೋಡಿ, ಚರ್ಚೆನೇ ನಡೆದಿಲ್ಲ. ಅಲ್ಲಿ ಚರ್ಚೆ ನಡೀತಾ ಇದ್ರು ಕೂಡ ಸರಿಯಾದ ರೀತಿಯಲ್ಲಿ ನಡೆದಿಲ್ಲ. ಸದನ ಇಸ್ ನಾಟ್ ಇನ್ ದಿ ಆರ್ಡರ್. ಅದರಿಂದ ನಾವು ಸ್ಪೀಕರ್ ಅವರಲ್ಲಿ ಮನವಿ ಮಾಡ್ತಾ ಇದ್ದೇವೆ, ದಯಮಾಡಿ ಏನೋ ಕ್ರಮ ತಗೊಳ್ಳಿ. ಅವ್ರು ಯಾರಿಗೆ ಇಷ್ಟ ಇಲ್ಲ ಅವ್ರನ್ನೆಲ್ಲ ಹೊರಗಡೆ ಹಾಕಿ, ಅವ್ರ ಹೊರಗಡೆ ಹೋಗ್ಲಿ. ಚರ್ಚೆ ಯಾರು ಮಾಡಬೇಕು ಅಂತಕ್ಕಂಥವ್ರು ಬಂದು ಹೊರಗಡೆ ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಸರ್ ನಾವು ಇವಾಗ ಸ್ಪೀಕರ್ ಅವ್ರನ್ನ, ನಮ್ಮ ಶಾಸಕರುಗಳು ಏನು ಒತ್ತಾಯ ಇದೆ ಅದಕ್ಕೆ ನಾನು ಧ್ವನಿ ಗುಡಿಸ್ಲಿಕ್ಕೆ ಬಂದಿದ್ದೀನಿ. ಕ್ಯಾಮರಾ ಪರ್ಸನ್ ಮಂಜುನಾಥ್ KS ಜೊತೆ ಅಭಿಷೇಕ್, ವಿವಿ ರಿಪಬ್ಲಿಕ್ ಕನ್ನಡ, ಬೆಂಗಳೂರು.